ಕಿಡ್ನಾಪ್ ಆಗಿರೋ ರಾಜ ರಾಣಿನ ಬಿಡಿಸ್ಕೊಂಬರೋ ಟೀಮು ಕ್ಯಾಪ್ಟನ್ಸಿ ಓಟಕ್ಕೆ ಬರ್ತಾರೆ. ಟಾಸ್ಕ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ರು. ರಾಜನ್ ಟೀಮು ಈ ಟಾಸ್ಕ್ ಗೆಲ್ಲಕ್ಕೆ ಮೈನ್ ರೀಸನ್ ತ್ರಿವಿಕ್ರಮ್ ಮತ್ತೆ ಭವ್ಯ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ತ್ರಿವಿಕ್ರಮ್ ಕಾಮ್ ಆಗಿ ಆಡ್ತಾರೆ, ಭವ್ಯ ತ್ರಿವಿಕ್ರಮ್ ಮಾತನ್ನ ಬ್ಲೈಂಡ್ ಆಗಿ ಕೇಳ್ತಾರೆ. ಸೊ ಈಸಿಯಾಗಿ ಆಡಿದ್ರು. ಇನ್ನು ರಜತ್ ಶಿಶಿರ್ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಕಮ್ಮಿ ಇತ್ತು. ರಜತ್ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದ್ರು. ಫೈನಲಿ ಮಹಾರಾಜನ್ ಟೀಮ್ ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗ್ತಾರೆ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಸಿಂಗಲ್ ಕೆಪಾಸಿಟಿ ಮೇಲೆ ಇಟ್ಟರೆ ಒಳ್ಳೇದು. ಯಾಕಂದ್ರೆ ವಾರ ಪೂರ್ತಿ ಕಷ್ಟಪಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಬಂದು ಮನೆಯವರು ಡಿಸಿಷನ್ ಮೇಲೆ ಕ್ಯಾಪ್ಟನ್ಸಿ ಆಗೋದು ನನಗೆ ಯಾಕೋ ಅಷ್ಟು ಸರಿ ಅನ್ನಿಸ್ಲಿಲ್ಲ. ಯಾಕಂದ್ರೆ ಅಲ್ಲಿ ಸಿಂಗಲ್ ಇಂಡಿವಿಜುವಲ್ ಕೆಪಾಸಿಟಿ ಇರೋರಿಗೆ ಮೋಸ ಆದಂಗೆ ಆಗುತ್ತೆ. ಇದೇ ತರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ತ್ರಿವಿಕ್ರಮ್ ಭವ್ಯ ಬಂದಿದ್ರು. ಅವಾಗ ಎಲ್ಲರೂ ತ್ರಿವಿಕ್ರಮ್ ಸಪೋರ್ಟ್ ಮಾಡಿ ಭವ್ಯ ಸುಮ್ಮನೆ ನಿಂತು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಬಂದ್ರು. ಕ್ಯಾಪ್ಟನ್ಸಿ ಟಾಸ್ಕ್ ಯಾವತ್ತು ಅವ್ರ ಆಟ ಅವ್ರು ಆಡಿ ತೋರ್ಸೋ ತರ ಇರಬೇಕು. ಇವತ್ತು ನಡೆದಿದ್ದು ಅದೇ. ಸುರೇಶ್ ಅಣ್ಣ, ಐಶ್ವರ್ಯ, ಭವ್ಯ, ಮಂಜು, ಗೌತಮಿ ಇವ್ರು ಯಾರಿಗೂ ಏನೋ ಮಾಡೋ ಚಾನ್ಸೇ ಇರಲಿಲ್ಲ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಬರಬೇಕು ಅಂತ ವಾರ ಎಲ್ಲ ಜಗಳ ಆಡೋದ್ರಲ್ಲಿ ಮೀನಿಂಗೇ ಇಲ್ಲ ಅಂತ ಅನ್ನಿಸ್ತು ನನಗೆ. ಇನ್ನು ಗೌತಮಿ ಬಗ್ಗೆ ಹೇಳಬೇಕು, ಆಟದಿಂದ ಟೋಟಲ್ ಹೊರಗಡೆ ಬಂದಿದ್ದಾರೆ ಅವರು. ಅವ್ರ ಮುಂಚಿನ ಬಿಹೇವಿಯರ್ ಹೋಲಿಸ್ಕೊಂಡ್ರೆ ಈಗಿನ ಬಿಹೇವಿಯರ್ ತುಂಬಾ ಹಾಳಾಗಿದೆ. ಓಪನ್ ಮೈಂಡ್ ಇಲ್ಲ, ಎಲ್ಲಾನು ತೀರಾ ಮನ್ಸಿ ತಗೋತಾರೆ. ಮಂಜಣ್ಣನ್ ಬಿಟ್ಟು ಬರ್ತಾನೆ ಇಲ್ಲ. ಇದರಿಂದ ಮಂಜಣ್ಣನ ಆಟನು ತುಂಬಾ ಹಾಳಾಗಿದೆ. ಈಗ ಟೋಟಲ್ ಆಗಿ ಗೌತಮಿ ಈಗೋ ಆಟದಲ್ಲಿ ಸಿಗಾಕೊಂಡಿದ್ದಾರೆ. ಯಾರು ಏನೇ ಮಾತಾಡ್ತಾ ಇದ್ರು ನನ್ನ ಬಗ್ಗೆ ಮಾತಾಡ್ತಾ ಇದ್ರು ಅನ್ನೋ ಕೆಟ್ಟ ಇನ್ಸೆಕ್ಯೂರ್ ಫೀಲಿಂಗ್ ಅಲ್ಲಿ ಇದ್ದಾರೆ. ಪಾಸಿಟಿವ್ ಅನ್ನೋ ವರ್ಡ್ ಮಾತ್ರ ಈ ಮನೇಲಿ ಜೋಕ್ ಆಗಿರೋದಂತೂ ನಿಜ. ಗೌತಮಿ ಸದ್ಯಕ್ಕೆ ಈ ಮನೇಲಿ ವರ್ಸ್ಟ್ ಹಾಗೂ ಕ್ಲಿಯರ್ ಆಗಿ ಗೇಮ್ ಅಲ್ಲಿ ದಿಕ್ ತಪ್ಪಿರೋ ಕಂಟೆಸ್ಟೆಂಟ್ ಅಂದ್ರೆ ತಪ್ಪಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ಮೋಕ್ಷಿತಾ ಬಗ್ಗೆ ಹೇಳ್ಬೇಕು, ಮೋಕ್ಷಿತಾ ಬೆಳೀತಾ ಇದ್ದಾರೆ. ಹೌದು, ಈ ಮನೇಲಿ 2 ಪವರ್ ಗ್ರೂಪ್ ಇತ್ತು, ಮಂಜು ಮತ್ತೆ ತ್ರಿವಿಕ್ರಮ್ ಗ್ರೂಪ್. ಇವೆರಡಕ್ಕೂ ಸೆಟ್ ಹೊಡೆದು ಹೊಸ ಗ್ರೂಪ್ ಬಿಲ್ಡ್ ಮಾಡಿದ್ದಾರೆ. ಸದ್ಯಕ್ಕೆ ಇದು ತುಂಬಾ ಪವರ್ಫುಲ್ ಗ್ರೂಪ್ ಆಗಿ ಕಾಣ್ತಾ ಇದೆ. ಹೋದ ವಾರ ಒಬ್ಬರೇ ಇದ್ದ ಮೋಕ್ಷಿತಾ ಈ ವಾರ ಬಿಗ್ ಬಾಸ್ ಮನೇಲಿ ಅತಿ ದೊಡ್ಡ ಗ್ರೂಪ್ ನ ಅನ್ಅಫಿಷಿಯಲ್ ಆಗಿ ಲೀಡ್ ಮಾಡಿ ಗೇಮ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇಷ್ಟು ದಿವಸ ಒಬ್ರು ಸಪೋರ್ಟ್ ಅಲ್ಲಿ ಇದ್ರು, ಈಗ ಇವ್ರ ಜೊತೆ ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾಗ್ಲೂ ಸಿಕ್ಕಾಪಟ್ಟೆ ದೊಡ್ಡ ಇಂಪ್ರೂವ್ಮೆಂಟ್. ಪಾಸಿಟಿವ್ ನೆಗೆಟಿವ್ ಅನ್ನೋ ಕ್ವಶನ್ ಸೈಡ್ಗೆ ಇಟ್ರೆ ಸದ್ಯಕ್ಕೆ ಮೋಕ್ಷಿತಾ ಈ ಮನೇಲಿ ಪವರ್ಫುಲ್ ಕಂಟೆಸ್ಟೆಂಟ್ ಅನ್ನೋದು ನನ್ನ ಅಭಿಪ್ರಾಯ. ಈ ವಾರ ರಾಜ ರಾಣಿ ಆಟದಲ್ಲಿ ಬಿಗ್ ಬಾಸ್ ಟೀಮ್ ಸಿಕ್ಕಾಪಟ್ಟೆ ಸುಸ್ತಾಗಿರೋ ತರ ಇದೆ. ಯಾಕಂದ್ರೆ ಯಾರಾದ್ರೂ ಮದುವೆ ಆನಿವರ್ಸರಿ ಬಂದಾಗ ಕೇಕ್ ಕಳಿಸಿ ವಿಶ್ ಮಾಡಿ ಸುಮ್ಮನಾಗ್ತಾ ಇದ್ರು. ಈ ಸಲ ಸುರೇಶ್ ಅವ್ರ ಮದುವೆ ಆನಿವರ್ಸರಿ ಬಂದಿತ್ತು, ಅವ್ರದ್ದು ತುಂಬಾ ಹೊತ್ತು ಪ್ಲೇ ಮಾಡಿದ್ರು. ಐಶ್ವರ್ಯ ಅವರ ತಂದೆ ಬಗ್ಗೆ, ಆಮೇಲೆ ಶಿಶಿರ್ ಚೈತ್ರ ಸ್ಕಿಟ್, ಸೊ ಎನರ್ಜಿ ಡ್ರಿಂಕ್ ಅಡ್ವರ್ಟೈಸ್ಮೆಂಟ್ ಹಾಕ್ಬಿಟ್ರು. ಕಂಟೆಸ್ಟೆಂಟ್ಗಳು ಊಟ ಮಾಡ್ಕೊಂಡು ಗಪ್ಪೆ ಹೊಡೆಯೋದನ್ನ ಇವತ್ತು ಪ್ಲೇ ಮಾಡಿದ್ದಾರೆ. ಯಾವಾಗಲೂ ಶುಕ್ರವಾರನೇ ಮುಗಿಸೋ ಉತ್ತಮ ಕಳಪೆನೂ ನಾಳೆಗೆ ತಳ್ಳಿದ್ದಾರೆ. ಸೊ ಇದು ಇವತ್ತಿನ ಎಪಿಸೋಡ್ ಬಗ್ಗೆ ನನ್ನ ರಿವ್ಯೂ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದು ಮರಿಬೇಡಿ. ಈ ರಿವ್ಯೂ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.